ಹಾಯ್ ಹಲೋ ಟುಡೇ ಅವರ್ ಗ್ಯಾಂಗ್ಸ್ಟರ್ ಒರಿಜಿನಲ್ ಗ್ಯಾಂಗ್ಸ್ಟರ್ ಆದಂತಹ UPSC ನಡೆಸಿದಂತಹ ಪ್ರಶ್ನೆ ಪತ್ರಿಕೆ GS ನೋಡಿದಾಗ ಕಂಪ್ಲೀಟ್ ಆಗಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಬೇಸ್ಡ್ ಆನ್ ಹೈ ಯೀಲ್ಡಿಂಗ್ ಟಾಪಿಕ್. ನಾನು ಈಗಾಗಲೇ ಆಲ್ರೆಡಿ ಸಿಕ್ಕಾಪಟ್ಟೆ ಹೋಮ್ವರ್ಕ್ ನಮ್ಮ ಶಾಂತಮಾರ್ಗ ಗ್ರೂಪಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಓಕೆ ಸರ್, ಇಟ್ ಈಸ್ ಪ್ಯೂರ್ಲಿ ಬೇಸ್ಡ್ ಆನ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ನೀವು ಎಕ್ಸಾಮ್ಸ್ ಕ್ಲಿಯರ್ ಮಾಡಬೇಕು ಅಂತಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಹೋಗಿ. ನೀವು ಉದ್ದಕ್ಕೆ ಓದ್ಕೊಂತ ಹೋಗೋದ್ರಲ್ಲಿ ಲಾಭ ಇಲ್ಲ. ಸೊ ನೋಡಿ, ಇಲ್ಲಿ ಕಾಣ್ತಕ್ಕಂತಹ ವಿಚ್ ಆಫ್ ದಿ ಫಾಲೋಯಿಂಗ್ ಪೇರ್ಸ್ ಆಫ್ ಏನ್ಷಿಯಂಟ್ ಅಂಡ್ ಮಾಡರ್ನ್ ನೇಮ್ಸ್ ಆಫ್ ರಿವರ್ಸ್ ಈಸ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಇದೆ. ಓಕೆ, ಇಲ್ಲಿ ಇರ್ತಕ್ಕಂಥದ್ದು ಏನಪ್ಪ ಅಂದ್ರೆ ಇಟ್ ಈಸ್ ಎ ಪ್ಯೂರ್ಲಿ PYQ ಅಂಡ್ ಎ ಕಂಪ್ಲೀಟ್ ಬೇಸ್ಡ್ ಆನ್ ಹೈ ಯೀಲ್ಡಿಂಗ್ ಟಾಪಿಕ್. ಇದನ್ನ ನಾನು ಏಪ್ರಿಲ್ 19ರಂದು ನಡೆದಂತಹ ನನ್ನ HYT ಕ್ಲಾಸಲ್ಲಿ ಹೇಳಿದ್ದೀನಿ. ಆ ವಿಡಿಯೋನ ಈಗ ಶೇರ್ ಮಾಡ್ತೀನಿ ಮುಂದೆ. ಓಕೆ, ರಿವರ್ಸ್ ಅಂಡ್ ದೇರ್ ವೇದಿಕ್ ನೇಮ್ಸ್ ಈಸ್ ಎ ಹೈ ಯೀಲ್ಡಿಂಗ್ ಟಾಪಿಕ್. ಸೊ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ 1 2 3 4. ಇಲ್ಲಿ ನೋಡಿ 1 2 3 4 ಆಲ್ ಕರೆಕ್ಟ್ ಅಂತ ಇಲ್ಲ. ಸೊ ಆಟೋಮೆಟಿಕಲಿ ಇಟ್ ಈಸ್ ಅಂಡರ್ಸ್ಟುಡ್ ದಟ್ ಆಲ್ ಫೋರ್ ಆರ್ ನಾಟ್ ಕರೆಕ್ಟ್. ಓಕೆ, ದೆನ್ ನೋಡಿ, ವಿತಾಶ ಅಂದ್ರೆ ಝೇಲಂ, ಅಸ್ಕಿಣಿ ಅಂದ್ರೆ ಚೇನಬ್. ಇದು UPSCಯ ಟ್ರೆಂಡು. ಇದು ಯಾವ NCERT ಬುಕ್ಸಲ್ಲೂ ಇರಲ್ಲ, ಯಾವ ಆಥರ್ಸ್ ಬುಕ್ಸಲ್ಲೂ ಇರಲ್ಲ. ಇದು ಕ್ವಶನ್ ಪೇಪರ್ ನೋಡೋದ್ರಿಂದ ನಮಗೆ ಗೊತ್ತಾಗುತ್ತೆ. ಪರುಷಿಣಿ ಅಂದ್ರೆ ರಾವಿ. ಇದು BS ಅಂದ್ರೆ ತಪ್ಪು. ಆನ್ಸರ್ 3 ಓನ್ಲಿ. ಆನ್ಸರ್ ಕಂಡಿಡಿದ ನಮ್ಮ ಉದ್ದೇಶನ ಖಂಡಿತ ಅಲ್ಲ. ಈಗ ಬನ್ನಿ, ನಮ್ಮಲ್ಲಿ ಕಿರಣ್ ಅಂತ ಹೋಮ್ವರ್ಕ್ ಮಾಡಿದ್ದಾರೆ. ಬಹಳಷ್ಟು ಜನ ಹೋಮ್ವರ್ಕ್ ಮಾಡಿದ್ದಾರೆ. ಓಕೆ, ಸೊ ಅವರು ಹೋಮ್ವರ್ಕ್ ನಾನು ಚೆಕ್ ಮಾಡ್ಕೊಂತ ಹೋಗ್ತೀನಿ. ಓಕೆ, ಇದು ಕಿರಣ್ ಅವರ ಹೋಮ್ವರ್ಕು. MPSC 2013 ವೇದಿಕ್ ನೇಮ್ಸ್ ಆಫ್ ದಿ ರಿವರ್ಸ್ ನೋಡಿ ಬರೆದಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಬರೆದಿದ್ದಾರೆ. ನಿಮ್ಗೆ ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ವೆರಿ ವೆರಿ ಇಂಪಾರ್ಟೆಂಟು ನೋಡಿ. SSC CHSL ಕೇಳಿದ್ದಾರೆ. ಪುರುಷಿಣಿ ರಾವಿ ನದಿ, ಅಸ್ಕಿಣಿ ಚೇನಾಬ್. ಓಕೆ, ವಿತಾಸ್ಪ ಝೀಲಂ. ಓಕೆ, ಸೊ ದಿಸ್ ಈಸ್ PYQ. is going to tell yes, this is going to come. Next to whoever making a preparation for any other exam in Karnataka, keep it in your mind. Few questions are directly cut, copy, paste made from the UPSC to the state exams. So ಇವತ್ತು ಬಂದಿರತಕ್ಕಂತಹ ಪ್ರಶ್ನೆ ಪತ್ರಿಕೆ ಅದು ಬರೀ ಪ್ರಶ್ನೆ ಪತ್ರಿಕೆ ಅಲ್ಲ, ಅದೊಂದು ಭಗವದ್ಗೀತೆ. ಈಚ್ ಅಂಡ್ ಎವ್ರಿ ಲೈನ್ ನೀವು ಅನಾಲಿಸಿಸ್ ಮಾಡಬೇಕು, ನಾಟ್ ಟು ಫೈಂಡ್ ಆನ್ಸರ್ಸ್. ಸೊ ಇದನ್ನ ನಾನು ಹೇಳ್ತಾ ಇದ್ದೀನಿ. ಓಕೆ, ತದನಂತರದಲ್ಲಿ ನಾನು ಮಾತಾಡ್ತೀನಿ. ಇಲ್ಲಿ ನೋಡಿ, ಇದು ಏಪ್ರಿಲ್ 19ರಂದು HYT ಕ್ಲಾಸಲ್ಲಿ ಹಾಕಿರ್ತಕ್ಕಂತಹ ವಿಡಿಯೋ ನೋಡಿ. ನೋಡಿ, ಇದೇ ಮಾದರಿಯ ಪ್ರಶ್ನೆ KPSC ನಡೆಸಿದಂತಹ ವೆಟರ್ನರಿ ಆಫೀಸರ್ ಪ್ರಶ್ನೆ ಪತ್ರಿಕೆಯಲ್ಲಿ ರಿವರ್ಸ್ ಅಂಡ್ ದೇರ್ ವೇದಿಕ್ ನೇಮ್ಸು ಪ್ರಶ್ನೆ ಬಂದಿದೆ. ಚೆಕ್ ಮಾಡಿ. ಓಕೆ, ಸೊ ನಾನು ಕ್ಲಾಸ್ ಮಾಡ್ಬೇಕಾದ್ರೆ ಹೇಳ್ತೀನಿ ನೋಡಿ. ನೋಡಿ, ಇದರಿಂದ ನೀವೇನು ಅರ್ಥ ಮಾಡ್ಕೋಬೇಕಂತಂದ್ರೆ ಕ್ವಶನ್ ಪೇಪರ್ ಕಮಿಂಗ್ ಫ್ರಮ್ ಕ್ವಶನ್ ಪೇಪರ್. ಓಕೆ, ನಂತರದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂತಂದ್ರೆ, ನಾನು ಎಕ್ಸಾಮ್ಗಿಂತ ಮುಂಚೆ ಹೇಳಿದ್ದೀನಿ ಇದು ಬರುತ್ತೆ ಅಂತೇಳಿ. ಎಕ್ಸಾಮ್ ಆದ್ಮೇಲೆ ಎಲ್ಲರೂ ಹೇಳ್ಬೋದು ಈ NCERT ಈ ಪೇಜಲ್ಲಿ ಇದೆ, ನನ್ನ ಆಥರ್ ಬುಕ್ಸಲ್ಲಿ ಈ ಪೇಜ್ ಇದೆ. ದಟ್ಸ್ ಎ ಡಿಫ್ರೆಂಟ್ ಸ್ಟೋರಿ. ಓಕೆ, ಬಟ್ ಮೈ ಕನ್ಸರ್ನ್ ಈಸ್ ಯು ಹ್ಯಾವ್ ಟು ಟೆಲ್ ಬಿಫೋರ್ ದಿ ಎಕ್ಸಾಮ್ ಇಟ್ ಸೆಲ್ಫ್. ಸೊ ಹೇಳಿ ಹೊಡಿತಕ್ಕಂತಹ ಕೆಲಸ ಮಾಡಬೇಕಾಗುತ್ತೆ. ಓಕೆ, ಸೊ ಇದು ರಿವರ್ಗೆ ಸಂಬಂಧಪಟ್ಟಿದ್ದು. ಆದ್ಮೇಲೆ ಹೀಗೆ ಅನೇಕ ಪ್ರಶ್ನೆಗಳನ್ನು, ಅನೇಕ ಒಂದು ಅಪ್ರೋಚಸ್ ಅನ್ನ ವಿತ್ ಎಕ್ಸಾಂಪಲ್ ಸಮೇತ ನಿಮ್ಮ ಮುಂದೆ ಇಡ್ತಕ್ಕಂತಹ ಜವಾಬ್ದಾರಿ ನನ್ನದು. ಓಕೆ, ಸೊ ಪ್ಯೂರ್ಲಿ ಬೇಸ್ಡ್ ಆನ್ ಹೈ ಯೀಲ್ಡಿಂಗ್ ಟಾಪಿಕ್ಸ್. ಓಕೆ, ಕೂಲ ಗಿಬ್ಬನ್ ಅಂತ ಕಂಡು ಬಂದಿದೆ. ಅರುಣಾಚಲ ಪ್ರದೇಶದ ಮೇಲೆ ಒಂದು ಕ್ವಶನ್ ಬಂದಿದೆ.
ಅರುಣಾಚಲ ಪ್ರದೇಶ, ನಾರ್ತ್ ಈಸ್ಟ್ ಈಸ್ ಎ HYT. ಓಕೆ, ಸಿಕ್ಕಿಂ ಮೇಲೆ ಒಂದು ಕ್ವಶನ್ ಬಂದಿದೆ. ಅಂಡಮಾನ್ ಅಂಡ್ ನಿಕೋಬಾರ್ ಈಸ್ ಎ ಆಲ್ವೇಸ್ ಹೈ ಹೀಲ್ಡಿಂಗ್ ಟಾಪಿಕ್, ಕೀಪ್ ಇಟ್ ಇನ್ ಯುವರ್ ಮೈಂಡ್. ಓಕೆ, ಸೊ ಇದು ರಿವರ್ಸ್ ಅಂಡ್ ದೇರ್ ವೇದಿಕ್ ನೇಮ್ಸ್ಗೆ ಸಂಬಂಧಪಟ್ಟಂತ ಟಾಪಿಕ್ಸು. ಮತ್ತೊಂದು ವಿಷಯದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.